ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ರೆಸಿಪೀಸ್. ಇವಾಗ ಹೊಸ ರೀತಿಯ ಸಾಂಬಾರು ಮಾಡ್ತಾಯಿದ್ದೀನಿ. ಏನಂತಂದರೆ ಪಪ್ಪು ಏನಂದರೆ ನುಗ್ಗೆಕಾಯಿ ಸೊಪ್ಪು ಹಾಕಿ ಪಪ್ಪು ಮಾಡ್ತಾಯಿದ್ವಿ. ಅದು ಯಾವುದು ಏನೇನು ಹಾಕಬೇಕು ಅಂತ ಬನ್ನಿ ತೋರಿಸ್ತೀವಿ. ಚಕ್ಕೋತ ಮತ್ತು ದಂಟಿನ ಸೊಪ್ಪು ಮತ್ತು 6 ಟೊಮೆಟೊ, ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಒಂದು ದೊಡ್ಡ ಬೌಲಲ್ಲಿ ಬೇಳೆ, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಒಂದು 6-7 ಎಸ್ಲು ಬೆಳ್ಳುಳ್ಳಿ, ಇದು ಧನಿಯಾ ಮತ್ತು ಸಾಂಬಾರು ಪುಡಿ ಮಿಕ್ಸ್ ಮಾಡಿರೋದು, ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು. ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ಅಮ್ಮ ತೋರಿಸ್ತಾರೆ. ಬನ್ನಿ ನೋಡೋಣ. ಇವಾಗ ಬೇಳೆ ಅದೆಲ್ಲ ಬೇದಕ್ಕೆ ನೀರು ಹಾಕ್ಕೊಂಡಿದ್ದೀವಿ. ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಟೊಮಟೊ ರೇಟು ಇದು ಕಮ್ಮಿ ಇದೆಯಲ್ವ, ಅದಕ್ಕೆ ಜಾಸ್ತಿ ಟೊಮಟೊ ಹಾಕಿ ಮಾಡ್ತಾಯಿದ್ದೀನಿ. 5 ಎಸ್ಲು ಬೇಕಾಗ್ತಾಯಿದ್ದೀನಿ. ಸೊಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಪುಡಿ ಹಾಕ್ತಾಯಿದ್ದೀನಿ ಚಿಟಿಕೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಕೂಗಿಸ್ಕೋಬೇಕು. ಇದು ಕೂಗಿಸ್ಕೊಂಡು ಚೆನ್ನಾಗಿ ಇದಾದಮೇಲೆ ಇದು ನುಗ್ಗೆಕಾಯಿ ಒಟ್ಟಿಗೆ ಹಾಕಲ್ಲ, ಜೊತೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ಎಲ್ಲ ಫುಲ್ ಕಲಸೋಗ್ಬಿಡುತ್ತೆ ನುಗ್ಗೆಕಾಯಿ. ಇದು ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. ಒಂದು 4 ಕೂಗಿಸ್ಕೊಳ್ಳೋಣ. ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಇದು ನುಗ್ಗೆಕಾಯಿ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಬೇಯ್ತಾ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಈಗ ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಸೊಪ್ಪು ಬೆಂದಿದೆ. ಇವಾಗ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಾವು ಸೋಸ್ಬೇಕು ಇವಾಗ ಇದನ್ನು. ಇದರಲ್ಲಿ ನೀರು ಸಪ್ರೇಟ್ ಮಾಡಬೇಕಾ? ಬಿಸಿ. ಇದನ್ನೀಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಸ್ಮ್ಯಾಶ್ ಆಯಿತು. ಈಗ ಅದ್ರದ್ದು ನೀರು ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆಂದರೆ ಫಸ್ಟೇ ಹಾಕಿದ್ರೆ ಬೇಳೆ ಬೇಯೋದಿಲ್ಲ ಬೇಗ, ಅದಕ್ಕೋಸ್ಕರ ಇವಾಗ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಹಾಕಿದ್ದೆ, ನುಗ್ಗೆಕಾಯಿ ಬೇಯಕ್ಕೂ ಸ್ವಲ್ಪ ಹಾಕಿದ್ದೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ದೀವಲ್ಲ, ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಬೇಯಿಸಿಟ್ಕೊಂಡಿದ್ದಲ್ಲ ಆ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ. ಇವಾಗೆಲ್ಲ ರೆಡಿಯಾಗಿದೆ. ಇವಾಗ ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ಕೊಳ್ತಿದ್ದೀನಿ, ಒಣಮೆಣಸು ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆನ ಸಾಂಬಾರೊಳಗೆ ಹಾಕ್ತಾಯಿದ್ದೀನಿ. ದಂಟಿನ ಸೊಪ್ಪು ಮತ್ತು ಚಕ್ಕೋತ ಸೊಪ್ಪು ಮತ್ತು ನುಗ್ಗೆಕಾಯಿ ಬೇಳೆ ಹಾಕಿರೋ ಸಾಂಬಾರು ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ. ಇವಾಗ ಪಪ್ಪು ರೆಡಿಯಾಗಿದೆ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ತಿನ್ನಮ್ಮ. ಬಿಸಿ ಇದೆ. ಸೂಪರ್ ಆಗಿದೆ. ಮುದ್ದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಮುದ್ದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಮಾಡೋಕ್ಕಾಗಲಿಲ್ಲ ಮುದ್ದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆಮೇಲೆ ಕಾಮೆಂಟ್ಸಲ್ಲಿ ಹೇಳಿ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ನೀವು ಮಾಡಿ. ಹೌದು, ತುಂಬ ಸಖತ್ತು ಟೇಸ್ಟ್ ಆಗಿದೆ. ಹೆಂಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಓಕೆ, ಇವಾಗ ನೋಡಿದ್ರಲ್ಲ, ಈ ಸಾಂಬಾರು ತುಂಬ ಚೆನ್ನಾಗಾಗಿದೆ. ಖಂಡಿತ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಮತ್ತು ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳೆ ಇನ್ನೂ ಒಂದೊಳ್ಳೆ ರೆಸಿಪಿ ತೋರಿಸ್ತೀವಿ. ಅಲ್ಲಿವರೆಗೂ
ಬಾಯ್ ಬಾಯ್, ಟೇಕ್ ಕೇರ್, ಲವ್ Love ಯು you ಆಲ್. all.